ನಮಸ್ತೆ ಎಲ್ಲರಿಗೂ. ವೀಕ್ಷಕರಿವತ್ತು ಶುಕ್ರ ಕರ್ಕಾಟಕ ರಾಶಿಯನ್ನು ಬಿಟ್ಟು ಸಿಂಹ ರಾಶಿಗೆ ಪ್ರವೇಶ ಆಗ್ತಾ ಇದೆ. ಶತ್ರು ಮನೆ ಅಂತ ಕರಿತೀವಿ. ಹಾಗೆ 4ನೇ ತಾರೀಕು ಜುಲೈಯಿಂದ 1ನೇ ತಾರೀಕು ಆಗಸ್ಟ್ವರೆಗೂ ಕೂಡ ಈ ಒಂದು 24 ದಿನ ಪ್ರತಿಯೊಬ್ಬರಿಗೂ ಫಲ ಕೊಡುತ್ತೆ. ಅದರಲ್ಲಿ ಎಸ್ಪೆಷಲಿ ಶುಕ್ರ ದಶಾ, ಶುಕ್ರ ಭುಕ್ತಿ, ಶುಕ್ರ ಅಂತರ್ಭುಕ್ತಿ ನಡೀತಾ ಇದ್ರೆ ನಾನು ಹೇಳ್ತಕ್ಕಂಥ ಫಲ 20ರಿಂದ 30% ನಿಮಗೆ ಅಪ್ಲೈ ಆಗತ್ತೆ. ಹಾಗೆ ನಮ್ಮ ನಕ್ಷತ್ರ ತರಂಗದ 15 ದಿವಸದ ಆನ್ಲೈನ್ ಅಸ್ಟ್ರಾಲಜಿ ಕ್ಲಾಸಸ್ಸು ಇದೇ ಜುಲೈ 14 ಪ್ರಾರಂಭ ಆಗ್ತಾ ಇದೆ. ಈವ್ನಿಂಗ್ ಬ್ಯಾಚು ಸಂಜೆ 8ರಿಂದ 9 1 ಗಂಟೆಗಳ ಕಾಲ ನೀವು ಅಸ್ಟ್ರಾಲಜಿಯನ್ನು ಪ್ರೊಡಕ್ಷನ್ ಲೆವೆಲ್ವರೆಗೂ ಕಲಿಬೋದು. ಆಸಕ್ತಿ ಇದ್ದವರು ಜಾಯ್ನ್ ಆಗ್ಬೋದು. ನಮ್ಮ ಆಫೀಸ್ ನಂಬರಿಗೆ ಕರೆ ಮಾಡಿ, ನಮ್ಮ ಟೀಮ್ ಅವರು ಇರ್ತಾರೆ, ರಿಜಿಸ್ಟರ್ ಮಾಡ್ಕೋತಾರೆ. ಯಾರು ಬೇಗ ರಿಜಿಸ್ಟರ್ ಆಗಬೇಕು 1000 ನೀವು ಅಡ್ವಾನ್ಸ್ ಪೇ ಮಾಡಿ ಸೇರ್ಕೋಬೋದು. ಆಮೇಲೆ ಕ್ಲಾಸ್ ಒಂದಿನ ಇದ್ದಂಗೆ ನೀವು ಫುಲ್ ಪೇಮೆಂಟ್ ಮಾಡಿ ಕ್ಲಾಸ್ಗೆ ಬರ್ಬೋದು. ಹಾಗೆ ಡೆಮೋ ಕ್ಲಾಸ್ ಕೂಡ ಇರುತ್ತೆ. ಫ್ರೀ ಅಸ್ಟ್ರಾಲಜಿ ಡೆಮೋ ಕ್ಲಾಸಸ್ಸು 1 ಅವರು ಭಾನುವಾರ ಸಂಜೆ 7:30ರಿಂದ 8:30 ಜುಲೈ 12ಕ್ಕೆ. ಅದಕ್ಕೂ ಸೇರ್ಕೊಳ್ಳೋರು ಸೇರ್ಕೋಬೋದು. ಡೈರೆಕ್ಟ್ ಕ್ಲಾಸ್ ರಿಜಿಸ್ಟರ್ ಆಗ್ಬೋದು. ಲಿಮಿಟೆಡ್ ಸೀಟ್ಸ್ ಮಾತ್ರ ಇರ್ತಕ್ಕಂಥದ್ದು. ಇವಾಗ ಶುಕ್ರನ ಪ್ರವೇಶದ ಫಲಗಳನ್ನ ನೋಡ್ಕೊಂಡು ಹೋಗೋಣ. ಶುಕ್ರ ಒಂಥರ ಕಂಫರ್ಟ್ಗೆ ಕಾರಕ. ಕಂಫರ್ಟ್. ನಿಮ್ಮ ದಶಾ ಭುಕ್ತಿಗಳು ಚೆನ್ನಾಗಿದ್ರೆ ಕಂಫರ್ಟ್ ಕೊಡುತ್ತೆ, ಎಂಜಾಯ್ಮೆಂಟ್ ಕೊಡುತ್ತೆ. ನಿಮ್ಮ ದಶಾ ಭುಕ್ತಿಗಳು ಚೆನ್ನಾಗಿಲ್ಲ ಅಂದರೆ ಆ ಕಂಫರ್ಟ್ ಕೊಡೋದಿಲ್ಲ. ಇದೆಲ್ಲ ಜಾತಕದಲ್ಲೇ ಸೀಕ್ರೆಟ್ಸ್ ಭಗವಂತ ಕೊಟ್ಟಿರ್ತಾನೆ. ನೀವು ಹೆಂಗೆ ಆಸೆ ಬೀಳ್ತೀರಾ, ಯಾವ ಮಟ್ಟಿಗೆ ಲಕ್ಸುರಿ ಲೈಫ್ ಇರುತ್ತೆ, ಅಥವಾ ಸಾಲ ಮಾಡ್ಕೋತೀರಾ. ಪ್ರತಿಯೊಂದು ಸೀಕ್ರೆಟ್ನ ಹಣೆ ಬರದಲ್ಲಿ ಬರೆದಿಟ್ಟಿರುತ್ತೆ. ನೀವು ಯಾವ ರೀತಿಯ ಆಸೆ ಬಿದ್ದು ಒಂದನ್ನು ತಗೊಳಕ್ಕೆ ಹೋಗ್ತೀರಾ, ಅಥವಾ ಸೈಲೆಂಟಾಗಿರ್ತೀರಾ, ಅಥವಾ ಯಾವ ರೀತಿ ಪ್ಲ್ಯಾನ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಶುಕ್ರ ದಶಾ ಅಥವಾ ಭುಕ್ತಿ ನಿಮಗೆ ಫಲ ಕೊಡುತ್ತೆ. ಅಸ್ಟ್ರಾಲಜಿ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಣೆ ಬರನ ಓದ್ತಕ್ಕಂಥ ಶಾಸ್ತ್ರ ಅಂತ. ಸುಮ್ಮನೆ ಏನೋ ಒಂದು ಹೇಳ್ತಾರೆ ಅಸ್ಟ್ರಾಲಜಿ ಅಂದರೆ, ಸುಮ್ಮನೆ ಅಸ್ಟ್ರಾಲಜಿ ಅಂದರೆ ಪರಿಹಾರ ಕೊಟ್ರೇ ಇದು ಅಸ್ಟ್ರಾಲಜಿ ಅಂತ ತಿಳ್ಕೊಂಡಿರೋರೇ ಹೆಚ್ಚು. ಅದನ್ನು ನಾವು ಕಲಿತಾಗ ಹಣೆ ಬರನೇ ಚೇಂಜ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದೃಷ್ಟ ಅನ್ನೋದು ಯಾವತ್ತೂ ಒಂದು ಜ್ಞಾನದಿಂದನೇ ಬರೋದು. ಯಾವ ವ್ಯಕ್ತಿಯಲ್ಲಿ ಜ್ಞಾನ ಹೆಚ್ಚು ಆ ವ್ಯಕ್ತಿಗೆ ದುಡ್ಡು ಹೆಚ್ಚು, ಜೀವನದಲ್ಲಿ ಮೆಚುರಿಟಿ ಹೆಚ್ಚು, ಎಲ್ಲ ಹತ್ರಕ್ಕೆ ಬರುತ್ತೆ. ಏಕೆಂದರೆ ಜ್ಞಾನಕ್ಕೆ ಅಷ್ಟು ಪವರ್. ಈಗ ಯಾವ ವ್ಯಕ್ತಿಗೆ ಏನು ಗೊತ್ತಿದೆ ಅದ್ರ ಮೇಲೆ ಅಲ್ವಾ ನಾವು ಬೆಲೆ ಕೊಡೋದು. ನಮಗೆ ಗೊತ್ತಿಲ್ಲದೆ ಇರೋದು ವ್ಯಕ್ತಿ ಹತ್ರ ಗೊತ್ತಿದೆ ಅಂದಾಗ ನಾವು ವ್ಯಕ್ತಿಗೆ ಬೆಲೆ ಕೊಡ್ತೀವಿ, ಫಾಲೋ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಹಂಗೇನೆ ಅಸ್ಟ್ರಾಲಜಿ ವಿದ್ಯೆ ಅಂತಕ್ಕಂಥದ್ದು ತುಂಬ ಈಸಿಯಾಗಿರ್ತಕ್ಕಂಥ ಸಬ್ಜೆಕ್ಟು. ನೀವು ಡಾಕ್ಟ್ರ್ ಓದ್ತೀರಾ, ಇಂಜಿನಿಯರ್ ಓದ್ತೀರಾ, ಅದೋದ್ತೀರಾ, ಇದೋತ್ತೀರಾ, ಅದಕ್ಕಿಂತಲೂ ತುಂಬ ಈಸಿ. 15 ದಿವಸದಲ್ಲಿ ಕಲಿಸ್ತೀವಿ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎಷ್ಟು ಈಸಿಯಾಗಿರಬೇಕು ಅಂತ. 1 ಅವರ್ ಅಷ್ಟೇ. ಆಲ್ರೆಡಿ 4 ಬ್ಯಾಚ್ ಅವ್ರು ಕಲ್ತಿದ್ದಾರೆ. 5ನೇ ಬ್ಯಾಚು ಜುಲೈ 14ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಆಸಕ್ತಿ ಇರೋರು ಜಾಯ್ನ್ ಆಗಿ. ನಿಮ್ಮ ದಶಾ ಯಾವುದು ನೀವು ನೋಡ್ಕೋಬೋದು. ಹೆಂಗೆ ನಾನು ಸಕ್ಕತ್ತಾಗಿ ಲಕ್ಸುರಿ ಲೈಫಲ್ಲಿ ಇರ್ತೀನಾ, ಇಲ್ಲ ನಾನು ಸಾಲ ಮಾಡ್ಕೋತೀನಾ, ಇಲ್ಲ ನಾನು ಯಾವ ಥರ ಬಾಳ್ತೀನಿ ಈ ಒಂದು ಕಲಿಯುಗದಲ್ಲಿ, ಪ್ರತಿಯೊಂದು ಸೀಕ್ರೆಟು ನೋಡ್ಕೋಬೋದು. ಓಕೆ, 12 ಲಗ್ನದ ಒಂದು ಫಲ ನೋಡ್ಕೊಂಡು ಹೋಗ್ಬೋಣ. ಫಸ್ಟ್ ಒನ್ ಮೇಷಲಗ್ನ. ಮೇಷಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಂ ಗುಡ್ ಇದೆ. ಸ್ವಲ್ಪ ಸೋಂಬೇರಿತನ ಬರುತ್ತೆ, ಬಟ್ ಸ್ವಲ್ಪ ಸರಿ ಮಾಡ್ಕೊಳ್ಳಿ, ಎಕ್ಸಲೆಂಟ್ ಆಗುತ್ತೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಹೆಚ್ಚು, ಸ್ವಲ್ಪ ಮಟ್ಟಿಗೆ. ಫುಲ್ ಕೆಟ್ಟೋಗಲ್ಲ, ಸ್ವಲ್ಪ. ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಿರಲ್ಲ. ಒಳ್ಳೆ ಹಣ ಬರುತ್ತೆ, ನೋ ಪ್ರಾಬ್ಲಮ್. ಆದರೂ 1000 ರೂಪಾಯಿ ಬಂದರೆ ಇನ್ನೊಂದು 200 ರೂಪಾಯಿ ಬರಬೇಕಿತ್ತು, 10,000 ಬಂದರೆ ಇನ್ನೊಂದು 2,000 ರೂಪಾಯಿ ಬರಬೇಕಿತ್ತು. ಈ ರೀತಿ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಿರಲ್ಲ, ಬಟ್ ದುಡ್ಡು ಬರ್ತಾ ಇರುತ್ತೆ. ಹಾಗೆ ಮದುವೆ ಅಂತ ಬಂದಾಗ ಪ್ರೀತಿ ಓವರ್ ಆಗುತ್ತೆ, ಸ್ವಲ್ಪ ಜಗಳ. ಮಕ್ಕಳು ಕಿತ್ತಾಡ್ತಾರೆ ಅಂತಾರಲ್ಲ, ಆ ರೀತಿ ಕಿತ್ತಾಡ್ತಕ್ಕಂಥ ಒಂದು ಟೈಮ್. ಬಟ್ ಆಮೇಲೆ ಸರಿ ಹೋಗುತ್ತೆ. ಲವ್ ಮ್ಯಾರೇಜ್ ಆಗೋರಿಗೆ ಎಕ್ಸಲೆಂಟ್ ಟೈಮ್. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸಮಸ್ಯೆ ಇದ್ರೂ ಕೂಡ ನಿಮಗೆ ಮೆಡಿಸಿನ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ವೃಷಭ ಲಗ್ನ. ವೃಷಭದವ್ರಿಗೆ ಎಜುಕೇಷನ್ ಅತ್ಯುತ್ತಮ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಆಲಸ್ಯ ಹೆಚ್ಚಾಗಿರುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ ಗಣ ಬರುತ್ತೆ. ಮದುವೆ ಜೀವನದಲ್ಲಿ
ಎಸ್ಪೆಷಲಿ ಪ್ರೀತಿ ಕಳ್ಕೊಂಡ್ಬಿಡ್ತೀರಾ. ಅದು ತಾಯಿಯಿಂದ ಚಾಡಿ ಮಾತಿಂದ ಸಮಸ್ಯೆ ಬರ್ಬೋದು, ಅತ್ತೆಯಿಂದ ಬರ್ಬೋದು, ಒಟ್ಟು ಪ್ರೀತಿಯಿಂದ ಅಥವಾ ಪ್ರೀತಿ ಇಲ್ದೇನೆ, ಎಮೋಷನ್ಸಿಗೆ ರಿಯಾಕ್ಷನ್ಸ್ ಇಲ್ದೇನೆ ಸ್ವಲ್ಪ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಗಲಾಟೆಗಳು ಮ್ಯಾರಿಡ್ ಲೈಫಲ್ಲಿ ತೋರಿಸ್ತಾ ಇದೆ. ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೆ ಅಷ್ಟು ಈಸಿಯಾಗಿ ಸೆಟ್ ಆಗಲ್ಲ. ಆರೋಗ್ಯನೂ ಸ್ವಲ್ಪ ಕೆಡ್ತಕ್ಕಂಥದ್ದು ವೃಷಭ ಲಗ್ನದವ್ರಿಗೆ ತೋರಿಸ್ತಾ ಇದೆ. ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಮು, ಶೀತ ಹೆಚ್ಚಾಗ್ತಕ್ಕಂಥದ್ದು, ಹಾಗೆ ಶುಗರು ಬಿ ಪಿ ಇದ್ರೆ ಹೆಚ್ಚಾಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿದೆ. ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟು ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಈ ಸೈಟ್ ಮಾರಾಟ, ಈ ಮಾರಾಟ, ವೆಹಿಕಲ್ ಮಾರಾಟ ಇದ್ದರೆ ಅಷ್ಟು ಒಳ್ಳೆ ರೇಟ್ಗೆ ಹೋಗಲ್ಲ, ಕಡಿಮೆ ರೇಟಿಗೆ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಗುತ್ತೆ ಅಥವಾ ಓದಿದ್ದೆಲ್ಲ ಮರ್ತೋಗುತ್ತೆ, ಫೇಲ್ಯೂರ್ ಆಗೋ ಸಾಧ್ಯತೆ 30%, ಉಳಿದಿದ್ದ 70% ನಿಮ್ಮ ಜಾತಕ. ಸೊ ಹಾಗೆ ಜಾಬಲ್ಲಿ ಸ್ವಲ್ಪ ಕಿರಿಕು, ಟೆನ್ಷನ್ ಹೆಚ್ಚಾಗುತ್ತೆ, ಓಡಾಟಗಳು ಹೆಚ್ಚಾಗುತ್ತೆ, ಅಷ್ಟೇ ಸಮಸ್ಯೆಗಳು ಹೆಚ್ಚು. ಬಿಸ್ನೆಸ್ಸಲ್ಲಿ ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಲಾಸ್ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಹೆವಿ ಕಿರಿಕು. ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೆ ಮಾತುಕತೆ ಆಗುತ್ತೆ, ಕಿತ್ತೋಗ್ಬಿಡುತ್ತೆ. ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟ್ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವರಿಗೆ ಎಜುಕೇಷನ್ ಅತ್ಯದ್ಭುತ, ಜಾಬಲ್ಲಿರೋರಿಗೂ ತುಂಬ ಉತ್ತಮ, ಬಿಸ್ನೆಸ್ಸಲ್ಲಿ ದುಡ್ಡು ಒಳ್ಳೆ ಲಂಸಮ್ ಹಣ ಬರ್ತಕ್ಕಂಥ ತೋರಿಸ್ತಾ ಇದೆ ಕರ್ಕಾಟಕದವ್ರಿಗೆ. ಮದುವೆ ಜೀವನನೂ ಎಕ್ಸಲೆಂಟ್ ಆಗಿರುತ್ತೆ, ಜಗಳಗಳಿದ್ರೆ ಕಡಿಮೆ ಆಗುತ್ತೆ, ಮದುವೆಗೆ ಹುಡುಕ್ತಾ ಇದ್ರೆ ಮದುವೆ ಸೆಟ್ ಆಗ್ತಕ್ಕಂಥ ಟೈಮು. ಹಾಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ನ್ಯೂಟ್ರಲ್ ಆಗಿದೆ. ಒಂದು ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ವೆಹಿಕಲ್ ತೊಗೋಬೇಕು ಅನ್ನೋರಿಗೆ ಹಣ ಉಳಿಯುತ್ತೆ ನೀವೇನೇ ತೊಗೊಂಡ್ರು ಕೂಡ. ಸೊ ಒಂದು ಒಳ್ಳೆಯ ಟೈಮ್ ಅಂತ ಹೇಳ್ಬೋದು. ನೆಕ್ಸ್ಟು ಸಿಂಹಲಗ್ನ. ಸಿಂಹಲಗ್ನದವರಿಗೆ ಸೆಲ್ಫ್ ಎಫರ್ಟ್ ಹಾಕಬೇಕು. ಎಜುಕೇಷನ್ ಫೋಕಸ್ ಕಳ್ಕೊತೀರಾ, ಸ್ವಲ್ಪ ಫೋಕಸ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕ್ ಬರುತ್ತೆ, ಬಟ್ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸೆಲ್ಫ್ ಎಫರ್ಟ್ ಹೆಚ್ಚಾಗಿ ಹಾಕಿದ್ದಲ್ಲಿ ಸ್ವಲ್ಪ ಮೀಡಿಯಮ್ಮಾಗಿ ದುಡ್ಡು ಬರ್ತಕ್ಕಂಥ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಗಲಾಟೆಗಳು ಹೆಚ್ಚಾಗುತ್ತೆ, ಸಪ್ರೇಷನ್ಗಳು ಹೆಚ್ಚಾಗುತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಮದುವೆಗೆ ಹುಡುಕ್ತಾ ಇದ್ರೆ ಕರೆಕ್ಟಾಗಿ ಸೆಟ್ಟೇ ಆಗಲ್ಲ, ಸ್ವಲ್ಪ ವೀಕ್ ಟೈಮ್. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟ್ ಕನ್ಯಾ ಲಗ್ನ. ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಓದಿದ್ದೆಲ್ಲ ಮರೆತು ಹೋಗ್ತಕ್ಕಂಥದ್ದು, ಮಾರ್ಕ್ಸ್ ಕಡಿಮೆ ಬರ್ತಕ್ಕಂಥದ್ದು ಹೆಚ್ಚಾಗಿದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಟೈಮು, ಪ್ರೆಷರ್ ಟೈಮು, ಓಡಾಟಗಳು ಹೆಚ್ಚು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ ತೋರಿಸ್ತದೆ ಏನೇ ದುಡ್ಡು ಬಂದರೂ ಕೂಡ. ಮದುವೆ ಜೀವನದಲ್ಲಿ ಸ್ವಲ್ಪ ಕಿರಿಕ್, ಫೈನಾನ್ಷಿಯಲ್ ಕಿರಿಕು, ಸಪ್ರೇಷನ್ಸ್ಗಳು ಆಗೋ ಸಾಧ್ಯತೆ, ಸ್ವಲ್ಪ ನ್ಯೂಟ್ರಲ್ ಬ್ಯಾಡ್ ಅಂತ ತೋರಿಸ್ತಾ ಇದೆ, ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ. ಮದುವೆಗೆ ಹುಡುಕ್ತಾ ಇದ್ರೆ ಕರೆಕ್ಟಾಗಿ ಸೆಟ್ ಆಗಲ್ಲ ಏನೇ ಆಫರ್ಸ್ ಬಂದರೂ ಕೂಡ. ಕಾಂಪ್ರಮೈಸ್ ಆದ್ರೆ ಆಗುತ್ತೆ, ಕಾಂಪ್ರಮೈಸ್ ಆಗಿಲ್ಲ ಅಂದರೆ ಕಷ್ಟ. ಹಾಗೆ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಶುಗರು ಬಿ ಪಿ ಇದ್ದವ್ರಿಗೆ ಜಾಸ್ತಿ ಆಗ್ಬೋದು. ಸ್ವಲ್ಪ ಹೆಣ್ಮಕ್ಳಲ್ಲಿ PCOD ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ, ಹಾಗೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಸೊ ಎಲ್ಲಾದ್ರ ಕಡೆ ನೋಡ್ಕೊಳ್ಳಿ. ನೆಕ್ಸ್ಟ್ ತುಲಾ ಲಗ್ನ. ತುಲಾ ಲಗ್ನದವ್ರಿಗೆ ಲಾಭಕರವಾಗಿರ್ತಕ್ಕಂಥ ಟೈಮು, ಎಜುಕೇಷನ್ ಲಾಭ, ಜಾಬಲ್ಲಿರ್ತಕ್ಕಂಥವ್ರಿಗೆ ಲಾಭೋ ಲಾಭ, ಗುಡ್ ಟೈಮ್. ಬಿಸ್ನೆಸ್ಸಲ್ಲಿ ಸಡನ್ ಮನಿ ಬಂದ್ಬಿಡುತ್ತೆ, ಹೆಚ್ಚು ಮನಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಪಿತ್ರಾರ್ಜಿತ ಆಸ್ತಿ ಟ್ರೈ ಮಾಡ್ತಕ್ಕಂಥವ್ರಿಗೆ ಮಾತುಕತೆನಲ್ಲಿದ್ದರೆ ಈ ಟೈಮಲ್ಲಿ ನಿಮಗೆ ಪಿತ್ರಾರ್ಜಿತ ಆಸ್ತಿ ಸಿಗುತ್ತೆ. ಮದುವೆ ಜೀವನ ಸಾಧಾರಣ ಟೈಮು, ಸುಮ್ಮನೆ ನಾನೇನು ಜಗಳದಲ್ಲಿ ಇದ್ದೆ, ನಾನು ಗೆದ್ದೆ ಅಷ್ಟೇ. ಮದುವೆಗೆ ಹುಡುಕ್ತಾ ಇದ್ದರೆ ಸಿಕ್ಕಾಬಟ್ಟೆ ಆಫರ್ಸು, ಯಾವುದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ, ಮೀಡಿಯಮ್ ಟೈಮ್. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಏನೇ ಸಮಸ್ಯೆ ಬಂದರೂ ಸಾಲ್ವ್ ಔಟ್ ಆಗಿಬಿಡುತ್ತೆ. ನೆಕ್ಸ್ಟ್ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಗುಡ್, ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗಿರುತ್ತೆ, ಲಾಭ ಇಲ್ಲದೇ ಇದ್ರೂ ಕೂಡ ಒಂದು ಸ್ವಲ್ಪ ಸಮಾಧಾನಕರವಾಗಿರುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಹೆಚ್ಚಾಗಿ ಬರುತ್ತೆ, ಬಟ್ ಅಷ್ಟೇ ಖರ್ಚು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಮದುವೆ ಜೀವನದಲ್ಲಿ ಈಗೋ ಕ್ಲಾಶ್, ವಿಪರೀತ ಸಪ್ರೇಷನ್ ಆಗೋ ಸಾಧ್ಯತೆ, ಸ್ವಲ್ಪ ಈಗೋ ಕಡಿಮೆ ಮಾಡ್ಕೊಳ್ಳಿ. ಮದುವೆಗೆ ಹುಡುಕ್ತಾ ಇದ್ರೆ ಕರೆಕ್ಟಾಗಿ ಯಾವ ಸಂಬಂಧನೂ ಸೆಟ್ ಆಗಲ್ಲ, ಆರೋಗ್ಯನೂ ಸ್ವಲ್ಪ ಕೆಡುತ್ತೆ, ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟ್ ಧನುರ್ ಲಗ್ನ. ಧನುರ್ ಲಗ್ನದವರಿಗೆ ಎಜುಕೇಷನ್ ಉತ್ತಮವಾಗಿದೆ, ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರು ಎಕ್ಸಲೆಂಟ್. ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ, ಸ್ವಲ್ಪ ಅತ್ಯದ್ಭುತ ಇಂಕ್ರಿಮೆಂಟು ಕೂಡ ತೋರಿಸ್ತಾ ಇದೆ. ಸೊ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ಬರುತ್ತೆ, ಬಟ್ ಮೀಡಿಯಮ್ ಬರುತ್ತೆ. ಮದುವೆ ಜೀವನದಲ್ಲಿ ಮೀಡಿಯಮ್ ಗುಡ್, ಮದುವೆಗೆ ಹುಡುಕ್ತಾ ಇರೋರಿಗೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಏನೇ ಕಾಯಿಲೆ ಬಂದಿರಲಿ ವಾಸಿ ಆಗ್ತಕ್ಕಂಥದ್ದು, ಮೆಡಿಸಿನ್ ವರ್ಕ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ನೆಕ್ಸ್ಟ್ ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಎಜುಕೇಷನ್ ಸ್ವಲ್ಪ ಅಬ್ಸ್ಟೆಕಲ್ ತೋರಿಸ್ತಾ ಇದೆ, ಜಾಬಲ್ಲಿ ಅವಮಾನ ಅಪವಾದಗಳು ಹೆಚ್ಚಾಗುತ್ತೆ,
ಬಿಸ್ನೆಸ್ಸಲ್ಲಿ ಸ್ವಲ್ಪ ಸ್ಟಕ್ ಆಗ್ತೀರಾ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಲಾಸ್ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ತಾತ್ಕಾಲಿಕ ಸಪ್ರೇಷನ್ಗಳು, ಗಲಾಟೆಗಳು, ಅಪವಾದಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಮದುವೆಗೆ ಹುಡುಕ್ತಾ ಇದ್ರೆ ಕರೆಕ್ಟಾಗಿ ಸೆಟ್ ಆಗಲ್ಲ. ಆರೋಗ್ಯನೂ ಕೂಡ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಕುಂಭಲಗ್ನ. ಕುಂಭಲಗ್ನದವರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ, ಜಾಬ್ ಎಕ್ಸಲೆಂಟ್ ಆಗಿದೆ, ಬಿಸ್ನೆಸ್ ಕೂಡ ಎಕ್ಸಲೆಂಟ್ ಆಗಿದೆ, ಮದುವೆ ಜೀವನನೂ ಕೂಡ ಎಕ್ಸಲೆಂಟ್. ಏನಾದ್ರು ಸಮಸ್ಯೆ ಇದ್ರೂ ಸಾಲ್ವ್ ಔಟ್ ಆಗುತ್ತೆ. ಮದುವೆ ಹುಡುಕ್ತಕ್ಕಂಥವ್ರಿಗೆ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಸಮಯ. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿದೆ, ಅಂತ ಏನು ತೊಂದರೆ ಇಲ್ಲ. ಲಾಸ್ಟ್ ಒನ್ ಮೀನಲಗ್ನ. ಮೀನಲಗ್ನದವರಿಗೆ ಎಜುಕೇಷನ್ ಅಬ್ಸ್ಟೆಕಲ್ಸ್, ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಮೀಡಿಯಮ್ ಗುಡ್ಡು, ಸಣ್ಣ ಪುಟ್ಟ ಟೆನ್ಷನ್ ಇರುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರು ಒಳ್ಳೆ ದುಡ್ಡು, ಸ್ವಲ್ಪ ಅಲ್ಲೂ ಟೆನ್ಷನ್ನು. ಮದುವೆ ಜೀವನದಲ್ಲಿ ವಿಪರೀತ ಕಿರಿಕು, ಸಪರೇಷನ್ಗೆ ಹೋಗ್ತಕ್ಕಂಥದ್ದು ಅಥವಾ ಗಲಾಟೆಗಳು ಮನೆಗಳಲ್ಲಿ. ಮದುವೆಗೆ ಹುಡುಕ್ತಾ ಇದ್ರೆ ಮದುವೆ ಸಟ್ಟೇ ಆಗಲ್ಲ, ಮುಲಾಜಿಲ್ದೇ ರಿಜೆಕ್ಟ್. ನೀವು ಮಾಡ್ತೀರಲ್ಲ, ಅವ್ರು ಮಾಡ್ತಾರೆ. ಹಾಗೆ ಆರೋಗ್ಯ ಸ್ವಲ್ಪ ಕೆಡುತ್ತೆ, ಶುಗರು ಬಿ ಪಿ ಇದ್ರೆ ಜಾಸ್ತಿ ಆಗಿಬಿಡುತ್ತೆ, ಕೋಪ ಜಾಸ್ತಿ ಆಗುತ್ತೆ, ಇರಿಟೇಷನ್ ಜಾಸ್ತಿ ಆಗುತ್ತೆ, ಡಿಪ್ರೆಷನ್ಗೆ ಜಾಸ್ತಿ ಹೋಗ್ತೀರಾ. ಸಮಾಧಾನವಾಗಿ ಸೈಲೆಂಟಾಗಿದ್ದರೆ ಒಳ್ಳೆಯದಾಗ್ಬಿಡುತ್ತೆ. ಇಷ್ಟು ಶುಕ್ರನ ಸಿಂಹರಾಶಿ ಪ್ರವೇಶದ ಫಲಗಳು. ನಮ್ಮ 15 ದಿವಸದ ನಕ್ಷತ್ರ ತರಂಗದ ಅಸ್ಟ್ರಾಲಜಿ ಕ್ಲಾಸಸ್ಸು ಜುಲೈ 14 ಫಿಫ್ತ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಆಸಕ್ತಿ ಇರೋರು ಜಾಯ್ನ್ ಆಗಿ ನಿಮ್ಮ ಹಣೆ ಬರನ್ನು ನೋಡಿಕೊಂಡು ಜೀವನನ ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಸಕ್ಕತ್ತಾಗಿ ಇಟ್ಕೋಬೋದು. ಗ್ರಹಗಳು ಸೂಚನೆ ಕೊಟ್ಟೆ ಕೊಡುತ್ತೆ, ಗಂಡಾಂತರಗಳಿಂದ ಬಚಾವ್ ಮಾಡಿಸುತ್ತೆ. ಏನು ಬೇಕಾದ್ರೂ ಅದೃಷ್ಟ ಚೇಂಜ್ ಆಗ್ಬೋದು. ಸೊ ಅದು ನಿಮ್ಮ ಕೈಲೇ ಇದೆ. ಹಣೆ ಬರದಲ್ಲಿರೋರು ಬನ್ನಿ, ರಿಜಿಸ್ಟರ್ ಆಗಿ 1,000 ಪೇ ಮಾಡಿ, ನೀವು ಅಡ್ವಾನ್ಸ್ ಪೇ ಮಾಡಿ ಸೇರ್ಕೋಬೋದು. ಕ್ಲಾಸ್ ಒಂದಿನ ಇದ್ದಂಗೆ ಫುಲ್ ಪೇ ಮಾಡಿ ನೀವು ನಮ್ಮ ಝೂಮ್ ಮೂಲಕ ಕ್ಲಾಸ್ ಅಟೆಂಡ್ ಮಾಡಿಕೊಂಡು ಆರಾಮಾಗಿ ಕಲಿಬೋದು. ಈಸಿಯಾಗಿ ಹೇಳ್ಕೊಡ್ತೀವಿ, ಈಸಿಯಾಗಿ ಕಲಿಬೋದು, ಏನು ತೊಂದರೆ ಇಲ್ಲ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.